ಇನ್ನು ಈ KPSC ಅವರು ಇವತ್ತು KAS ಪ್ರಿಲಿಮ್ಸ್ ಎಕ್ಸಾಮನ್ನು ಮರುಪರೀಕ್ಷೆಯನ್ನು ಇಟ್ಕೊಂಡಿದ್ರು ರಾಜ್ಯಾದ್ಯಂತ. ಕಳೆದ ಬಾರಿ ಆಗಸ್ಟ್ನಲ್ಲಿ ಒಂದು ಎಕ್ಸಾಮ್ ಆಗಿತ್ತು, ಅಲ್ಲೆಲ್ಲ ದೊಡ್ಡ ಎಡವಟ್ಟಾಗಿತ್ತು. ಹಾಗಾಗಿ ಆ ಎಡವಟ್ಟೆಲ್ಲ ಹೋಗಿದ್ದಕ್ಕೆ ಈಗ ಮರುಪರೀಕ್ಷೆ ಇವತ್ತು ಇಟ್ಕೊಂಡಿದ್ರು. ಇವತ್ತು ಮತ್ತೆ ಅದೇ ಕತೆ. OMR ಶೀಟ್ ಮತ್ತು ಬಾರ್ ಕೋಡ್ ಮ್ಯಾಚ್ ಆಗ್ತಾ ಇಲ್ಲ. ಅಂದರೆ ಯಾರೋ ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ ಬರೆದ್ರೆ ಅವನ ಹೆಸರಲ್ಲೇ ರಿಸಲ್ಟ್ ಬರುತ್ತೆ ಅಂತ ಇಲ್ಲ. OMR ಶೀಟಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. OMR ಶೀಟಲ್ಲೇ ಬೇರೆ ನಂಬರು, ಪ್ರಶ್ನೆ ಪತ್ರಿಕೆನಲ್ಲೇ ಬೇರೆ ರಿಜಿಸ್ಟ್ರೇಷನ್ ನಂಬರು, ಮತ್ತು ಆ ಬಾರ್ ಕೋಡ್ ಮ್ಯಾಚ್ ಆಗ್ತಾ ಇಲ್ಲ. ಕೆಲವು ಕಡೆ ಏನೋ ರಿಜಿಸ್ಟ್ರೇಷನ್ ನಂಬರ್ ತಿದ್ದಿದಾರಂತೆ. ವಿದ್ಯಾರ್ಥಿಗಳೆಲ್ಲ ಅಂದರೆ ಪರೀಕ್ಷಾರ್ಥಿಗಳೆಲ್ಲ ಇವತ್ತು ಹೊರಗೆ ಬಂದು ಸಿಕ್ಕಾಪಟ್ಟೆ ಯದ್ವಾ ತದ್ವಾ KPSCನ ಊಗಿದ್ದಾರೆ. ಈ KPSC ಅವರಿಗೆ ಒಂದು ಎಕ್ಸಾಮ್ನ ಕರೆಕ್ಟಾಗಿ ಕಂಡಕ್ಟ್ ಮಾಡೋ ಯೋಗ್ಯತೆ ಇಲ್ಲ. KAS ಒಂದು ಪ್ರಿಲಿಮ್ಸ್ ಎಕ್ಸಾಮ್ ನಡೀತಾ ಇದೆ. ಈ ಪ್ರಿಲಿಮ್ಸ್ ಎಕ್ಸಾಮು ಇದು ಮರುಪರೀಕ್ಷೆ ಇವತ್ತು. ಯಾಕಂದರೆ ಈಗಾಗಲೇ ಒಂದು ಪರೀಕ್ಷೆ ಏನಾಗಿತ್ತು ಪ್ರಿಲಿಮ್ಸ್ ಎಕ್ಸಾಮು, ಅದರೊಳಗಡೆ ಸುಮಾರು 20ಕ್ಕೂ ಹೆಚ್ಚು ಪ್ರಶ್ನೆ ಪತ್ರಿಕೆಗಳಲ್ಲಿ ಲೋಪ ಆಗಿ ಅನುವಾದ ತಪ್ಪಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕನ್ನಡಿಗರೆಲ್ಲ ಹೋರಾಟ ಮಾಡಿದ ದೆಸೆಯಿಂದಾಗಿ ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಮರುಪರೀಕ್ಷೆಗೆ ಆದೇಶವನ್ನು ಮಾಡಿತ್ತು. ಅದರಂತೆ ತಾರೀಖು 29ನೇ ತಾರೀಕು ಡಿಸೆಂಬರ್ ಅಂದು ನಮ್ಮ KPSC ಎಕ್ಸಾಮ್ ನಡೀತಾ ಇದೆ. ಸೊ ಈ ಎಕ್ಸಾಮ್ ನಡೆಯುವಾಗ 4 ಸೆಂಟರ್ಸ್ಗಳಲ್ಲಿ ಸ್ವಲ್ಪ OMR ಸೆಟ್ನಲ್ಲಿ ರೋಲ್ ನಂಬರ್ಸ್ ಮತ್ತು ಕ್ಯಾಂಡಿಡೇಟ್ಸ್ ರೋಲ್ ನಂಬರ್ ಕೂಡ ವ್ಯತ್ಯಾಸ ಬಂದಿದೆ. ಸೊ ಅದಕ್ಕಾಗಿ ನಾವು ಕೂಡ ಇಮಿಡಿಯೇಟ್ಲಿ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ KPSCದಲ್ಲಿ ಮಾತನಾಡಿದ್ದೇನೆ. ಸೊ KPSC ಸೂಚನೆ ಈಗ ಇನ್ನೊಂದು ಮರುಪರೀಕ್ಷೆ ಮಾಡ್ತಾರಂತೆ. ನಾಚಿಕೆಗೇಡನ ವಿಚಾರ. ಅಲ್ಲಿದ್ದವರೆಲ್ಲ ಹೇಳ್ತಾ ಇದ್ರು, ಇವರು ಮರುಪರೀಕ್ಷೆ ಮಾಡ್ಕೊಂಡು ಹೋಗ್ತಾ ಇರಲಿ, ನಮ್ದೆಲ್ಲ ಏಜ್ ಬಾರ್ ಆಗೋಗುತ್ತೆ, ನಮಗೆ ಕೆಲಸನೇ ಸಿಗಲ್ಲ ನೆಕ್ಸ್ಟು ಅಂತ ಅಂದ್ಬಿಟ್ಟು ಆ ಕಷ್ಟ ಕೇಳೋರು ಯಾರು. ಅದಕ್ಕೆ ನಾನು ಆಗಲೇ ಹೇಳಿದ್ದು, ಈ KPSCನ ಸೂಪರ್ ಸೀಡ್ ಮಾಡಿಬಿಟ್ಟು ಹೊಸ ಟೀಮ್ ರಚನೆ ಮಾಡಬೇಕು. ಒಳ್ಳೊಳ್ಳೆ ಅಧಿಕಾರಿಗಳು ಬಂದರೆ ಎಲ್ಲ ಸರಿ ಹೋಗುತ್ತೆ.